ವೈರಲ್ ಇನ್ಫೆಕ್ಷನ್ ಹೆಪಟೈಟಿಸ್ ಬಿ ಮತ್ತು ಸಿ ಬರೋದು ಈ ಬ್ಲಡ್ ಇನ್ಫೆಕ್ಷನ್ ಮೂಲಕ. ಉದಾಹರಣೆಗೆ ಈಗ ಸುಮಾರು ಡ್ರಗ್ ಅಬ್ಯೂಸ್, IV ಡ್ರಗ್ ಅಬ್ಯೂಸ್ ಅದೆಲ್ಲ ಆಗ್ತಾ ಇರುತ್ತೆ. ಒಬ್ರು ಬಳಸಿರೋ ಸಿರಿಂಜ್ ಅನ್ನ ಇನ್ನೊಬ್ರು ಬಳಸ್ತಾರೆ. ಆ ರಕ್ತದ ಮೂಲಕ ವೈರಸ್ ಹರಡುತ್ತದೆ. ಈ ವೈರಸ್ಗಳು ಹರಡೋದನ್ನ ನಾವು ತಿಳಿಲೇಬೇಕು. ಅದರಿಂದನೇ ಅದು ಹೆಪಟೈಟಿಸ್ ಬರದಿರೋಗೆ ತಡಿಬಹುದು. ಸೊ ಈ ನೀಡಲ್ ಅನ್ನ ವೈರಸ್ ಇನ್ಫೆಕ್ಷನ್ ಇರುವಂತ ವ್ಯಕ್ತಿ ಬಳಸಿ ಅದೇ ನೀಡಲ್ ಇನ್ನೊಬ್ರು ಬಳಸಿದ್ರೆ ಹೆಪಟೈಟಿಸ್ ಬಿ ಮತ್ತು ಸಿ ಬರುತ್ತೆ. ಅದೇ ತರ ಡಿನೂ ಬರುತ್ತೆ. ಸೊ ಇದನ್ನ ತಡಿಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಡ್ರಗ್ ಅಬ್ಯೂಸ್ ಶುಡ್ ಬಿ ಅವಾಯ್ಡೆಡ್, ಸ್ಟಾಪ್. ನೆಕ್ಸ್ಟ್, ಸಿರಿಂಜಸ್ ಡಿಸ್ಕಾರ್ಡ್ ಮಾಡ್ತೀವಿ. ಈಗೆಲ್ಲ ಸಿಂಗಲ್ ಯೂಸ್ ಸಿರಿಂಜ್ ಅಂತ ಬರುತ್ತೆ. 20-30 ವರ್ಷದ ಕೆಳಗಡೆ ಇರೋ ಸಿರಿಂಜ್ ನ ಬಾಯ್ಲಿಂಗ್ ವಾಟರ್ ಹಾಕ್ಬಿಟ್ಟು ಫ್ಲಶ್ ಮಾಡಿ ರೀಯೂಸ್ ಮಾಡ್ತಾ ಇದ್ರು. ನಾವು ದಟ್ ಇಸ್ ಸ್ಟಾಪ್. ಆಲ್ ದ ಹಾಸ್ಪಿಟಲ್ಸ್ ಹ್ಯಾವ್ ಸಿಂಗಲ್ ಯೂಸ್ ಸಿರಿಂಜಸ್. ದಟ್ ಇಸ್ ದ ಬೆಸ್ಟ್ ವೇ ಆಫ್ ಪ್ರಿವೆಂಟಿಂಗ್ ಕ್ರಾನಿಕ್ ವೈರಲ್ ಇನ್ಫೆಕ್ಷನ್ಸ್. ಮತ್ತು ಬ್ಲಡ್ ಒಬ್ಬ ವ್ಯಕ್ತಿಗೆ, ರೋಗಿಗೆ ಏನಾದ್ರು ಬೇಕಾದ್ರೆ ಅದನ್ನ ಚೆಕ್ ಮಾಡಿಬಿಟ್ಟೆ ಬ್ಲಡ್ ಬ್ಯಾಂಕ್ ಅವರು ಚೆಕ್ ಮಾಡಿ ಯಾವುದೇ ವೈರಸ್ ಇಲ್ಲ ಅಂತಾನೆ ಕೊಡೋದು. ಅದು ಒಂದು ರೂಟ್ ಆಫ್ ಗೆಟಿಂಗ್ ವೈರಲ್ ಇನ್ಫೆಕ್ಷನ್ಸ್. ಸೊ ಇದೆಲ್ಲ ಮಾಡೋದ್ರಿಂದ ವೈರಲ್ ಇನ್ಫೆಕ್ಷನ್ಸ್ನ ತಡಿಬಹುದು. ಮತ್ತು ಕಾಮಾಲೆ ಅನ್ನೋ ರೋಗ ಲಕ್ಷಣಕ್ಕೆ ಒಂದೇ ಒಂದು ಸೊಲ್ಯೂಷನ್, ಒಂದೇ ಒಂದು ಟ್ಯಾಬ್ಲೆಟ್ ಅನ್ನೋದಿಲ್ಲ. ಸೊ ಡಿಪೆಂಡಿಂಗ್ ಆನ್ ದ ಕಾಸ್, ಯಾವ ಸ್ಟೇಜಲ್ಲಿದ್ದಾರೆ, ಲಿವರ್ ಯಾವ ಹಂತದಲ್ಲಿದೆ ತಿಳಿದ ಮೇಲೇ ಅದ್ರ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತೆ.